ಆ ಇಬ್ಬರು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಎಲ್ಲಿಲ್ಲದ ಕಾಳಜಿ. ಇದೀಗ ಇವರ ಕಾರ್ಯವೈಖರಿಗೆ ಪ್ರಧಾನಿ ನರೇಂದ್ರ ಮೋದಿಯೇ ಮೆಚ್ಚಿಕೊಂಡಿದ್ದಾರೆ. ಅಷ್ಟಕ್ಕೂ ಆ ವಿದ್ಯಾರ್ಥಿಗಳ ಪರಿಸರ ಪ್ರೀತಿ ಎಂಥದ್ದು ಇಲ್ಲಿದೆ ನೋಡಿ. ಹಚ್ಚ ಹಸಿರಿನ ಕಾಲೇಜು ಆವರಣ, ವಿದ್ಯಾರ್ಥಿಗಳಿಂದ ಗಿಡಗಳ ಪಾಲನೆ ಪೋಷಣೆ. ಇದು ಗದಗ ಜಿಲ್ಲೆಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಮೇರಿ ಮಾಟಿ ಮೇರಾ ದೇಶ್ ಎನ್ನುವ ಕಾರ್ಯಕ್ರಮವನ್ನ ಕಾಲೇಜಿನ ಎನ್ಎಸ್ಎಸ್ ಘಟಕ ಯಶಸ್ವಿಗೊಳಿಸಿದೆ. ಎನ್ಎಸ್ಎಸ್ ಘಟಕದ 100 ವಿದ್ಯಾರ್ಥಿಗಳು ಕಾಲೇಜು ಮುಂಭಾಗ 50 ಗಿಡಗಳನ್ನ ನೆಟ್ಟು ಪಾಲನೆ ಪೋಷಣೆ ಮಾಡಿದ್ರು. 100 ವಿದ್ಯಾರ್ಥಿಗಳ ಪೈಕಿ 2 ಸ್ಟೂಡೆಂಟ್ ಬಹಳಷ್ಟು ಅಚ್ಚುಕಟ್ಟಾಗಿ ಗಿಡಗಳನ್ನ ಬೆಳೆಸಿದ್ರು. ಇಬ್ಬರು ವಿದ್ಯಾರ್ಥಿಗಳಿಗೆ ನಮೋ ಆಹ್ವಾನ. ಅಚ್ಚುಕಟ್ಟಾಗಿ ಗಿಡಗಳನ್ನ ಬೆಳೆಸಿದ್ದನ್ನ ಗಮನಿಸಿ 2 ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಚೇರಿಯಿಂದ ವಿಶೇಷ ಕರೆ ಬಂದಿದೆ. ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತಾರೆ ಶಿಕ್ಷಕರು. ಕೇಂದ್ರ ಸರ್ಕಾರದಿಂದ ನಮ್ಮ ಕಾಲೇಜಿನ 2 ಎನ್ಎಸ್ಎಸ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನವನ್ನ ಏರ್ಪಡಿಸ್ತಾ ಇದ್ದಾರೆ. ಕಾಲೇಜು ಮುಂಭಾಗ ಮಹಾಗಣಿ ಹಾಗೂ ತಬೀಬ್ ರೋಜಾ ಜಾತಿಯ ಗಿಡಗಳನ್ನ ನೆಟ್ಟು ವಿದ್ಯಾರ್ಥಿಗಳು ಪಾಲನೆ ಪೋಷಣೆ ಮಾಡಿದ್ರು. ಇದನ್ನ ಗುರುತಿಸಿದ ಕೇಂದ್ರ ಸರ್ಕಾರ ಇಡೀ ರಾಜ್ಯದಲ್ಲಿ 24 ವಿದ್ಯಾರ್ಥಿಗಳ ಪೈಕಿ ಸತೀಶ್ ಕನ್ನೇರ್ ಹಾಗೂ ಆದಿತ್ಯ ಕೊರವರ್ ಎನ್ನುವ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಅತಿ ಸಿನ್ಸಿಯರ್ ಆಗಿ ವರ್ಕ್ ಮಾಡಿ ಇವತ್ತು 15 ಆಗಸ್ಟ್ 2024ರಂದು 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಡೀತಕ್ಕಂಥ ಪ್ರಧಾನಮಂತ್ರಿಯವರ ವಿಶೇಷ ಅತಿಥಿಯಾಗಿ ನಾವಿಬ್ಬರು ಆಯ್ಕೆಯಾಗಿದ್ದೀವಿ. ನಾನು ಮತ್ತು ನನ್ನ ಮಿತ್ರ ಸತೀಶ್ ಕನ್ನೇರ್ ಅಂತ. ಗಿಡ ಮರಗಳ ಪಾಲನೆ ಪೋಷಣೆಯಿಂದ 2 ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಚೇರಿಯಿಂದ ಕರೆ ಬಂದಿದೆ. ಇದು ಗದಗ ಜಿಲ್ಲೆಗೂ ಹೆಮ್ಮೆ ತಂದಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಪ್ರತಿ ವರ್ಷ ರಾಜ್ಯದ ಕಡಲ ತೀರದಲ್ಲಿ ಕಡಲ್ಕೊರೆತ ಸಂಭವಿಸಿ ಭೂ ಪ್ರದೇಶವನ್ನ ಸಮುದ್ರ ಆಪೋಷಣ ತೆಗೆದುಕೊಳ್ಳುವುದು ಸಾಮಾನ್ಯ ಆಗ್ಬಿಟ್ಟಿದೆ. ಸದ್ಯ ವಿಜ್ಞಾನಿಗಳ ಆತಂಕದ ವರದಿಯೊಂದು ಹೊರಬಿದ್ದಿದ್ದು 2040ರ ವೇಳೆಗೆ ಮಂಗಳೂರು, ಉಡುಪಿ ನಗರದ 5% ಭೂಭಾಗ ಸಮುದ್ರ ಸೇರಲಿದೆಯಂತೆ. ಏನದು ವರದಿ? ಈ ಸ್ಟೋರಿ ನೋಡಿ. ಅಲೆಗಳ ಆರ್ಭಟ, ಮನೆಗಳಿಗೆ ನೀರು ನುಗ್ಗುವ ಆತಂಕ, ಭೂಪ್ರದೇಶ ಸಮುದ್ರ ಪಾಲಾಗುವ ಭೀತಿ. ಮಳೆಗಾಲದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ರೌದ್ರ ನರ್ತನ ಜೋರಾಗಿರುತ್ತೆ. ಕಡಲ ತಡಿಯ ಜನರು ತತ್ತರಿಸಿ ಹೋಗ್ತಾರೆ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಭೂಪ್ರದೇಶ ಸಮುದ್ರ ಪಾಲಾಗೋದು ನಡೆಯುತ್ತಲೇ ಇದೆ. ಪ್ರತಿ ಮಳೆಗಾಲದಲ್ಲೂ ಸಮುದ್ರ ತನ್ನ ಹತ್ತಿದೆ. ಸಮುದ್ರದ ಈ ಅಬ್ಬರ 2040ರ ಹೊತ್ತಿಗೆ ಕರಾವಳಿ ಜಿಲ್ಲೆಯ 5% ಭೂಭಾಗವನ್ನೇ ನುಂಗಿ ಹಾಕಬಹುದೆಂಬ ಅಧ್ಯಯನದ ವರದಿ ಈಗ ಬಯಲಾಗಿದೆ. ಬೆಂಗಳೂರಿನ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಎಂಬ ಚಿಂತಕರ ಚಾವಡಿ ಈ ಅಧ್ಯಯನದ ವರದಿಯನ್ನ ಬಿಡುಗಡೆ ಮಾಡಿದೆ. ನೀರಿನ ಮಟ್ಟದ ಏರಿಕೆಯಿಂದ ಸಮುದ್ರದ ನೀರು ಜನವಸತಿ ಅಥವಾ ಕೃಷಿ ಭೂಮಿಗಳಿಗೆ ನುಗ್ಗಬಹುದು ಎಂಬ ಮಾಹಿತಿಯನ್ನ ವಿಜ್ಞಾನಿಗಳು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸಮುದ್ರದ ನೀರಿನ ಮಟ್ಟ ಏರಿಕೆ ಮತ್ತು ಹಿಂದಿನ ಅಂಕಿಅಂಶಗಳು ಮತ್ತು ಸದ್ಯದಲ್ಲಿನ ಬದಲಾವಣೆಯನ್ನ ಊಹಿಸಿ ವಿಜ್ಞಾನಿಗಳು ಈ ಅಧ್ಯಯನವನ್ನ ತಯಾರಿಸಿದ್ದಾರೆ. ಸಮುದ್ರದಲ್ಲಿ ಬ್ರೇಕ್ ವಾಟರ್, ಕಲ್ಲುಗಳ ರಾಶಿ ಎಲ್ಲವೂ ಸಮುದ್ರ ದಿಕ್ಕನ್ನ ಬದಲಿಸುವಂತೆ ಮಾಡುತ್ತಿದೆ. ಮಂಗಳೂರು, ಉಚ್ಚಿಲ, ಸೋಮೇಶ್ವರ, ಉಳ್ಳಾಲ ಮುಂತಾದ ಭಾಗದಲ್ಲಿ ಅತಿ ಹೆಚ್ಚಿನ ಭೂಭಾಗ ಸಮುದ್ರ ಪಾಲಾಗಬಹುದು ಎಂಬುದಾಗಿ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಯಪ್ಪ ತಿಳಿಸಿದ್ದಾರೆ. ಸಮುದ್ರ ಬದಿ ಏನಿರ್ತದೆ ಅಲ್ಲಿ ಸಮುದ್ರ ಕೊರೆತ ಜಾಸ್ತಿ ಆಗ್ತದೆ. ಭೂಪ್ರದೇಶ 5% ಭೂಪ್ರದೇಶ ನಾವು ಕಳ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದಲ್ಲದೆ ಇಡೀ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯ 5% ಹೋಗೋದಿಲ್ಲ. ಸಮುದ್ರ ಬದಿ ಇರ್ತಕ್ಕಂಥದ್ದು, ಎಸ್ಟುರಿ ಬದಿ ಇರ್ತಕ್ಕಂಥದ್ದು ಮತ್ತು ಮಾರ್ಷಿ ಲೋಲಯಿಂಗ್ ಎಲ್ಲೆಲ್ಲಿದೆ ಅಲ್ಲಿ 5% ಹೋಗುವ ಸಾಧ್ಯತೆ ಇರ್ತದೆ. ಪ್ರಕೃತಿ ವಿಕೋಪಗಳು ನಡೀತಾ ಇದ್ದು ಪರಿಸರ ರಕ್ಷಣೆ ಮಾಡದಿದ್ದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ತಂಪಾದ ವೆದರ್, ಮನಸ್ಸಿಗೆ ಮುದ ನೀಡುವ ಹೂವಿನ ಲೋಕ. ಪುಸ್ತಕದಲ್ಲಿ ಕಂಡ ಸಂವಿಧಾನ ಶಿಲ್ಪಿ ಹೂವಿನ ಲೋಕದಲ್ಲಿ ಕಂಡು ಪುಳಕ. ಸಸ್ಯ ಕಾಶಿಯಲ್ಲಿ ಅಂಬೇಡ್ಕರ್ಗೆ ಪುಷ್ಪ ನಮನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಸ್ಯ ಕಾಶಿಗೆ ಹರಿದು ಬಂದ ಪುಷ್ಪ ಪ್ರಿಯರು. ಸಂವಿಧಾನ ಶಿಲ್ಪಿಗೆ ಹೂವಿನ ನಮನ. ನೋಡಿದಷ್ಟು ನೋಡ್ಬೇಕು ಅನ್ನೋ ತವಕ, ಒಂದಕ್ಕಿಂತ ಒಂದು ಚಂದವೋ ಚಂದ. ಪುಷ್ಪ ಲೋಕ ನೋಡ್ತಾ ಇದ್ದಂತೆ ಸಂವಿಧಾನ ಶಿಲ್ಪಿ ಬಗ್ಗೆ ಮೂಡುವ ಗೌರವ. ಇದು ಇವತ್ತು ಸಸ್ಯ ಕಾಶಿ ಲಾಲ್ಬಾಗ್ನಲ್ಲಿ ಕಂಡು ಬಂದ ದೃಶ್ಯ. ಹೌದು, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ಹೂವಿನ ಹಬ್ಬವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅರ್ಪಿಸಲಾಗಿದೆ. ವಿವಿಧ ಹೂಗಳ ಮಧ್ಯೆ ಅರಳಿರುವ ಸಂವಿಧಾನದ ಶಿಲ್ಪಿ ವಿಚಾರ ಜನರನ್ನ ಸೆಳೀತಾ ಇದೆ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ಕಿನ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರು, ಈ ಸತಿ ಅಂಬೇಡ್ಕರ್ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇನ್ನು ನೋಡ್ಬೇಕು, ಕುತೂಹಲ ತುಂಬಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಸಂಸತ್ ಭವನ, ಹೀಗೆ 15 ಡಿಫರೆಂಟ್ ವಿಚಾರಗಳನ್ನ ಹೂವಿನ ಲೋಕದಲ್ಲಿ ಅನಾವರಣಗೊಳಿಸಲಾಯಿತು. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂಗಳನ್ನ ತರಿಸಲಾಗಿತ್ತು. 6 ಲಕ್ಷ ಹೂಗಳನ್ನ ಬಳಸಿ ಸಂಸತ್ ಭವನ ರಚಿಸಲಾಗಿದೆ. ಗುಲಾಬಿ, ಸೇವಂತಿಗೆ, ಆರ್ಕಿಡ್ ಹೂ ನೋಡಿದವರು ಮಂತ್ರ ಮುಗ್ಧರಾಗಿದ್ದಾರೆ. ಮಕ್ಕಳಿಗಂತೂ ಈ ಸಲದ ಫ್ಲವರ್ ಶೋ ಮನಸ್ಸಿಗೆ ಹಿಡಿಸಿದೆ. ಚೆನ್ನಾಗಿದೆ. ಆ್ಯಂಡ್ ಅವ್ರದ್ದು ಫ್ಲವರ್ ಶೋ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಅವರು ಕನ್ನಡ ಪಾಠದಲ್ಲೆಲ್ಲ ಲೆಸನಲ್ಲೆಲ್ಲ ಬಂದಿದ್ರು. ಆ್ಯಂಡ್ ಇದು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಮತ್ತು ಕೆನರಾ ಬ್ಯಾಂಕ್ ಮಾಡಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ಫ್ಲವರ್ ಶೋ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದ್ದು ಜನಸಾಗರವೇ ಹರಿದು ಬರ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಡು ರಸ್ತೆಯಲ್ಲಿ ಯುವಕರಿಗೆ ಮತ್ತೊಂದು ಗುಂಪಿನವರು ಬಂದು ಹಲ್ಲೆ ಮಾಡಿರುವಂತಹ ಘಟನೆ ನಡೆದು ಹೋಗಿದೆ. ಸೇಡಂ ಪಟ್ಟಣದ ಕೋಡ್ಲಾ ಕ್ರಾಸ್ ಬಳಿ ಸಹೋದರರಿಗೆ ಥಳಿಸಲಾಗಿದೆ. ರಘು ರೆಡ್ಡಿ ಹಾಗೂ ರಾಹುಲ್ ರೆಡ್ಡಿ ಮೇಲೆ ದಾಳಿಯಾಗಿದೆಯಂತೆ. ರಾಹುಲ್ ಹೋಗುವಾಗ ಲಾರಿಯಲ್ಲೇ ತಡೆದಿದ್ದಾರೆ ಮೆಹಬೂಬ್ ಅಂದ್ರೆ ಮತ್ತೊಬ್ಬ ಗುಂಪಿನವರು. ರಸ್ತೆ ಮಧ್ಯದಲ್ಲಿ ಲಾರಿ ನಿಲ್ಲಿಸಿದ್ದನ್ನ ಪ್ರಶ್ನೆ ಮಾಡಿದ್ದಂತೆ ರಾಹುಲ್ ರೆಡ್ಡಿ, ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದೀಯಾ ಅಂತ ಆತನನ್ನ ಮತ್ತೆ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ದೃಶ್ಯ ಕೂಡ ನಾವು ಗಮನಿಸ್ತಾ ಇದ್ದೀವಿ.